ಹೆಲೋ ಗೈಸ್, ವೆಲ್ಕಮ್ ಟು ಕೆಪಿಯು ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಡಿ ಬಾಸ್ ಅವರ D58 ಅಪ್ಡೇಟ್ ಬಗ್ಗೆ ಆಗಿರುವಂಥದ್ದು. ರೀಸೆಂಟಾಗಿ ರಿಲೀಸ್ ಆಗಿರುವಂಥ ಪಿಕ್ಸ್ ಎಲ್ಲ ನೀವು ನೋಡೇ ಇರ್ತೀರ. ಹಾಗಾದರೆ ಸಂಜಯ್ ದತ್ ಅವರು ಜಾಯಿನ್ಸ್ ಹ್ಯಾಂಡ್ಸ್ ಆಫ್ D58 ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ. KD ಮೂವಿಯಲ್ಲೂ ಕೂಡ ಇದ್ದಾರೆ. ಹಾಗೆಯೇ KD ಮೂವಿಯಲ್ಲಿ ನೋರಾ ಫತೇಹಿ ಅವರಿದ್ದಾರೆ, ಸಂಜಯ್ ದತ್ ಅವರಿದ್ದಾರೆ. ಇನ್ನು ಯಾರ್ಯಾರನ್ನ ಕಾಸ್ಟಿಂಗ್ ಮಾಡ್ತಿರೋ ಗೊತ್ತಿಲ್ಲ. ಸಲ್ಮಾನ್ ಖಾನ್ ಅವ್ರದ್ದು ಆ್ಯಕ್ಚುಲಿ ಅವ್ರದ್ದೊಂದು ಡಿಬೇಟ್ ಮೂವಿ, ಅವ್ರದ್ದೇ ಒಂದು ಹೊಸ ಮೂವಿ, ಅಂದರೆ ಲೈಕ್ ಸಾಜಿದ್ ನಡಿಯಾಲ್ವಾಲ ಜೊತೆ ಸೇರಿ ಒಂದು ಸಲ್ಮಾನ್ ಖಾನ್ ಅವರಿಗೆ ಮೂವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದು ಯಾವ ರೀತಿ ಸರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸ್ಟಿಲ್ ಇದು ಸೈಡಿಗಿಡೋಣ, ಈ ವಿಷಯನ ಸೈಡಿಗಿಡೋಣ. ಈಗ ಬರೀ D58 ಬಗ್ಗೆ ಮಾತಾಡೋದಾದರೆ, ಓಕೆ, ಸಂಜಯ್ ದತ್ ಅವರು ಎಂಟರ್ ಆಗಿದ್ದಾರೆ. ಈಗ ಚಿರಂಜೀವಿ ಅವರು ಬರ್ತಾರೆ ಅನ್ನೋದೊಂದು ವಿಷಯ ಇತ್ತಲ್ಲ, ಎಲ್ಲೋಯ್ತು ಅಂತ. ಹಾಗಾದರೆ ಇದು ಕೂಡ ಅಪ್ರೋಚ್ ಮಾಡ್ತಾರೆ ಅಂತ ಒಂದು ರೂಮರ್ ಆಗಿರುವಂಥದ್ದು ಬಿಟ್ಟರೆ ಅವ್ರು ಬರ್ತಾರೆ ಅನ್ನೋದು ಯಾವುದೇ ಒಂದು ಕನ್ಫರ್ಮೇಷನ್ ಇಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನೋಡಿ, ಆ ಥರದ್ದು ಏನಾದರೂ ಜಾಯ್ನಿಂಗ್ ಏನಾದರೂ ಇದ್ದಿದ್ದರೆ ಈ ರೀತಿ ಒಂದು ಅಫಿಷಿಯಲ್ ಆಗಿ ಒಂದು ಫೋಟೋನ ಏನಾದರೂ ಒಂದು ಆಚೆ ಬರ್ತಾ ಇತ್ತು. ಅಕಸ್ಮಾತ್ ಅವ್ರದ್ದು ಏನಾದರೂ ಒಂದು ಸೀಕ್ರೆಟ್ ಕ್ಯಾರೆಕ್ಟರ್ ಆ ಥರದ್ದು ಏನಾದರೂ ಇದ್ದರೆ ಮೇ ಬಿ ಅದು ಮೂವಿಲೇ ಒಂದು ಸ್ಪೆಷಲ್ ಎಂಟ್ರಿನ ಇಟ್ಟು ಯಾವ ರೀತಿ ತೋರಿಸ್ತಾರೆ ಅಂತ ನೋಡಬೇಕಾಗಿದೆ. ಬಟ್ ಆ ಥರ ಮಾಡಲ್ಲ ನಾನು ಇದುವರೆಗೂ ನೋಡಿರೋ ಹಾಗೆ ಪ್ರೇಮ್ ಅವರ ಮೂವೀಸಲ್ಲಿ. ಬಟ್ ಸ್ಟಿಲ್ ಇದೊಂದು ಎಕ್ಸ್ಪೆರಿಮೆಂಟಲ್ ಮೂವಿ ಅಂತ ಎಲ್ಲ ಅವರೇ ಹೇಳಿರೋದ್ರಿಂದ ಸೊ ಮೇ ಬಿ ಏನಾದರೂ ಒಂದು ಚೇಂಜಸ್ ಇರ್ಬೋದು ಈ ಮೂವಿಲಿ ಅಂತೇಳಿ ಹೇಳ್ಬೋದು. ಆದರೆ ಚಿರಂಜೀವಿ ಇದ್ರೆ ಈ ಒಂದು ಹೈಪಲ್ಲ ಇನ್ನೂ ಜಾಸ್ತಿನೇ ಇರ್ತಿತ್ತು. ಹಾಗಾಗಿ ಸಂಜಯ್ ದತ್ ಅವರು ಈ ಒಂದು D58 ಇರೋ ಒಂದು ಹೈಪ್ ಈಗ ಜಾಸ್ತಿ ಆಗಿದೆ. ಅಂದರೆ D58ನ ಹೈಪ್ ಇನ್ನೂ ಜಾಸ್ತಿನೇ ಹೋಗ್ತಾ ಇದೆ. ನಮಗೆ ಗೊತ್ತು D58ಅಲ್ಲಿ ಡಿ ಬಾಸ್ ಅವ್ರು ಬಿಟ್ಟರೆ ಇನ್ನು ಯಾರಿದ್ರೂ ಕೂಡ, ಅಂದರೆ ಡಿ ಬಾಸ್ ಫ್ಯಾನ್ಸ್ ಏನಿದ್ದಾರೆ ಅಷ್ಟೊಂದು ಮ್ಯಾಟ್ರ್ ಮಾಡಲ್ಲ. ಆದರೆ ಇಲ್ಲಿ ಮ್ಯಾಟ್ರ್ ಆಗುತ್ತೆ ಗುರು. ಸಂಜಯ್ ದತ್ ಅವರು ವಿಲನ್ನಾಗೆ ಆ್ಯಕ್ಟ್ ಮಾಡ್ತಿದ್ದಾರೆ, ಅದು D58 ಮೂವಿಲಿ ಅಂದಾಗ, ಇದೊಂದು ಎಕ್ಸ್ಪೆರಿಮೆಂಟಲ್ ಮೂವಿ ಅಂದಾಗ ಇಲ್ಲಿ ಹೈಪ್ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಇನ್ನೊಂದು ವಿಷಯ ಏನು ಅಂದರೆ, ನಿಜವಾಗ್ಲೂ ಇವರು ವಿಲನ್ ಸೈಡಲ್ಲಿದ್ದಾರಾ? ಇದೊಂದ್ರ ಬಗ್ಗೆ ಯೋಚನೆ ಮಾಡಲೇಬೇಕಲ್ಲ. ಯಾಕೆ ಅವ್ರು ಬಂದ ತಕ್ಷಣ ವಿಲನ್ ಸೈಡ್ ಅಂತಲೇ ಅನ್ಕೋಬೇಕಾ? ಅದು ತಪ್ಪಾಗುತ್ತೆ ಅಂತಲೇ ಹೇಳ್ಬೋದು. ಎಂಥ ಒಂದು ಕ್ಯಾರೆಕ್ಟರ್ನ ನಿಭಾಯಿಸಿದ್ದಾರೆ ಜವಾನ್ ಮೂವಿಲಾಗಲಿ ಹಾಗೆಯೇ ಲಿಯೋ ಮೂವಿಲಾಗಲಿ. ಇವರು ಎರಡರಲ್ಲೂ ಕೂಡ ವಿಲನ್ನಾಗಿ ಆ್ಯಕ್ಟ್ ಮಾಡಿಲ್ಲ, ನ್ಯೂಟ್ರಲ್ ಕ್ಯಾರೆಕ್ಟರ್ಗೆ ಆ್ಯಕ್ಟ್ ಮಾಡಿರೋವಂಥದ್ದು. ಅಂದರೆ ಆ ಕಡೆ ವಿಲನ್ನು ಅಲ್ಲ ಹೀರೋನೂ ಅಲ್ಲ ಅನ್ನೋ ರೀತಿ ನ್ಯೂಟ್ರಲ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿರೋವಂಥದ್ದು. ಸೊ ಎಂಥ ಅದ್ಭುತವಾಗಿರುವಂಥ ಒಂದು ಅಪ್ಡೇಟ್ ಅಂತ ಈಗ ಒಂದು ಕೊಟ್ಟಿರೋದೇನು ಅಂದರೆ, ಲೈಕ್ ತುಂಬ ಜನ ಯೋಚನೆ ಮಾಡಬೇಕಾಗುತ್ತೆ, ಓಕೆ, D58ಗಾಗಿರೋದಕ್ಕೇ ಈ ಒಂದು ಪಿಕ್ಕನ್ನು ರಿಲೀಸ್ ಮಾಡಿರೋವಂಥದ್ದು, ಈ ಒಂದು ಲುಕ್ಸ್ನ ಆಚೆ ಹಾಕಿರುವಂಥದ್ದು. ಆ್ಯಂಡ್ ನೀವು ಡಿ ಬಾಸ್ ಅವರ ಮುಖ ನೋಡಿ ಎಷ್ಟು ಹೆಂಗೆ ಕಾಣ್ತಾ ಇದೆ ಅಂತ. ಲೈಕ್ ಅವರು ತುಂಬಾ ಲೈಕ್ ಮೇ ಬಿ ಆ ಒಂದು ಮುಖದ ಡಯಟ್ನ ಚೇಂಜ್ ಮಾಡಿದ್ದಾರೆ ಅಂತ ಅಂದ್ಕೊತೀನಿ. ಡಯಟ್ ಚೇಂಜ್ ಮಾಡಿರೋದ್ರಿಂದ ಅವರ ಮುಖದಲ್ಲಿ ಅದು ಕಾಣಿಸ್ತಾ ಇದೆ. ಹಾಗಾಗಿ ಅವರು ತುಂಬಾ ಹೆಂಗಾಗಿ ಕಾಣ್ತಿದ್ದಾರೆ. ಆ್ಯಂಡ್ ನಾವು ಡಿ ಬಾಸ್ ಅವ್ರನ್ನ ಹೀಗೇ ನೋಡೋಕೆ ಇಷ್ಟಪಡ್ತೀವಿ. ಆ್ಯಂಡ್ ಇದೇ ಡಯಟ್ನ ಕಂಟಿನ್ಯೂ ಮಾಡಲಿ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ನಿಮಗೆ ಡಿ ಬಾಸ್ ಅವ್ರನ್ನ ಲುಕ್ ನೋಡಿ ಹೇಗೆ ಅನ್ನಿಸ್ತು, ಹಾಗೆಯೇ ಸೆಟ್ಸ್ನ ಲುಕ್ಸ್ ನೋಡಿ ಹೇಗೆ ಅನ್ನಿಸ್ತು, ಈಗ ಅವ್ರು ಇರೋ ರೀತಿ, ಅವ್ರ ಲೈಫ್ ಸ್ಟೈಲ್, ಹಾಗೆಯೇ ಅವರ ಬಾಡಿ ಚೇಂಜಸ್ ಆಗ್ತಿರೋದು ನೀವು ನೋಡ್ತಾ ಇದ್ದೀರಾ ಅಂತ ಅನ್ಕೊತೀನಿ, ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಇದನ್ನೆಲ್ಲ ನೋಡಿ ನಿಮಗೆ ಏನು ಅನಿಸ್ತದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ನಾನು ಹೈಪ್ ಆಗಿದ್ದಿದ್ದು ಒಂದು ಡೆವಿಲ್ನ ಲುಕ್ಕಿಗೋಸ್ಕರ, ಅಂದರೆ ಡೆವಿಲ್ ಯಾವ ರೀತಿ ಇದೆ ಅಂತ ನೋಡೋದಕ್ಕೋಸ್ಕರ, ಡೆವಿಲ್ ಮೂವಿ ಯಾವ ರೀತಿ ಇದೆ ಅಂತ, ಯಾವ ರೀತಿ ಹೈಪ್ ಆಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಲಾಸ್ಟ್ 2 to 3 ವೀಡಿಯೋಸಲ್ಲಿ ಇದ್ರ ಬಗ್ಗೆ ತುಂಬಾ ಹೇಳ್ಕೊಂಡಿದ್ದೀನಿ. ಆದರೆ ನಿಜ ಹೇಳಬೇಕು ಅಂದರೆ ಈಗ ನನಗೆ D58 ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. D57ಗಿಂತನೂ ಡೆವಿಲ್ ಮೂವಿಗಿಂತನೂ ತುಂಬಾ ಜಾಸ್ತಿನೇ ಎಕ್ಸ್ಪೆಕ್ಟೇಷನ್ ಇದೆ D58ಗೆ. ಒಂದು, ಇದು ಪ್ರೇಮ್ ಅವ್ರು ಮಾಡ್ತಿರೋಂಥ ಮೂವಿ. ಆ್ಯಂಡ್ ದಿ ವಿಲನ್ ಯಾರಿಗೆ ಹಿಡಿಸಿಲ್ಲ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ನನಗೆ ಇದು ಒನ್ ಆಫ್ ದ ಫೇವ್ರೆಟ್ ಕನ್ನಡ ಮೂವಿ. ಯಾವುದೇ ಕಾರಣಕ್ಕೂ ಯಾರೂ ಮಲ್ಟಿ ಸ್ಟಾರನ್ನು ಇಟ್ಕೊಂಡು ಈ ರೀತಿ ಮೂವಿ ಮಾಡಿಲ್ಲ. ಯಾಕೆಂದರೆ ಯಾರು ಒಪ್ಕೊಳ್ಳೋದು ಇಲ್ಲ ಈ ಥರ ಮೂವಿಗಳನ್ನ. ಅಂಥದ್ರಲ್ಲಿ ಇವ್ರು ಒಪ್ಕೊಂಡು ಆ ಒಂದು ಕಾಂಬಿನೇಷನ್ನ, ಡೆಡ್ಲಿ ಕಾಂಬಿನೇಷನ್ಸ್ನ ತೋರಿಸಿದ್ದಾರೆ. ಆ್ಯಂಡ್ ಯಾರಿಗೆ ಇಷ್ಟ ಆಗಿಲ್ಲ ದಯವಿಟ್ಟು ಸಿನಿಮಾ ನೋಡೋದೇ ನಿಲ್ಲಿಸ್ಬಿಡಿ. ಆಮೇಲೆ ನೀವು ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ಏನಾದ್ರು ಬೈರಿ, ನನಗೆ ಗೊತ್ತಿಲ್ಲ. ಆ್ಯಂಡ್ ದಿ ವಿಲನ್ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇದು ಪ್ರೇಮ್ ಅವ್ರು ಮಾಡ್ತಿರೋದ್ರಿಂದ. ಎರಡನೇದು, ಇವರು ಎಕ್ಸ್ಪೆರಿಮೆಂಟಲ್ ಅಂತ ಹೇಳಿದ್ದಾರೆ, ಇದು ಹೈಪಿಗೆ ಒಳಗಾಗುತ್ತೆ. ಹಾಗೆಯೇ ಸಂಜಯ್ ದತ್ ಅವರು ಆ್ಯಕ್ಚುಲಿ ವಿಲನ್ ಅಂತ ಹೇಳಿದ್ರು ತಪ್ಪಾಗುತ್ತೆ, ಆ್ಯಕ್ಟ್ ಮಾಡ್ತಿದ್ದಾರೆ. ಅವ್ರದ್ದೊಂದು ರೋಲ್ ಇದೆ, ಅವ್ರದ್ದೊಂದು ಪಾತ್ರ ಇದೆ, ಇಷ್ಟು ಸಾಕು ನಮಗೆ. ಹಾಗೇನು ಸುಮ್ಮನೆ ಯಾರನ್ನೂ ಕರೆಸಲ್ಲ. ಅದರಲ್ಲೂ ಸಂಜಯ್ ದತ್ ಅವ್ರನ್ನ ಕರೆಸಿದ್ದಾರೆ ಅಂದರೆ ಅವ್ರದ್ದೊಂದು ಡೆಡ್ಲಿ ಕಾಂಬು, ಅವ್ರ ನ್ಯೂಟ್ರಲ್ ಕ್ಯಾರೆಕ್ಟ್ರಲ್ಲಿ ಡೆಡ್ಲಿನ ತೋರಿಸೋವಂಥ ಚಾನ್ಸಸ್ ಇದೆ. ಹಾಗಾಗಿ ಓಕೆ, ಈಗ ಪ್ರೇಮ್ ಅವ್ರ ಬಗ್ಗೆ ಮಾತಾಡೋದಾದರೆ, ಸಂಜಯ್ ದತ್ ಅವ್ರನ್ನ ಅವರು ವಿಲನ್ ರೋಲ್ಗಳದಲ್ಲೇ ಬೇರೆದಕ್ಕೆಲ್ಲ ಕರೆಯೋಂಥ ಚಾನ್ಸಸ್ಸೇ ಇಲ್ಲ. D58ನ ಟೈಟಲ್ ಅನೌನ್ಸ್ಮೆಂಟ್ ಆಗಲ್ಲ ಗುರು. ಡಿ ಬಾಸ್ ಅವ್ರದ್ದು ವರ್ಷಕ್ಕೆ, ಅಂದರೆ ಒಂದು ಮೂವಿ ನಡೀತಿರ್ಬೇಕಾದ್ರೆ ಅದ್ರದ್ದು ಬಿಟ್ಟು ಬೇರೆ ಮೂವಿದು ಅಪ್ಡೇಟೇ ಕೊಡಲ್ಲ ಗುರು. ಬಟ್ ಸಿನಿಮಾ ಇಂಡಸ್ಟ್ರಿ ಚೇಂಜ್ ಆಗಿದೆ ಗುರು, ಎಲ್ಲರೂ ಚೇಂಜ್ ಆಗಲೇಬೇಕು. ನಾನೊಂದು ಹೇಳಲ್ಲ, ಸಿನಿಮಾ ಇಂಡಸ್ಟ್ರಿಗಿಂತ ದೊಡ್ಡದು ಇನ್ಯಾವುದೂ ಇಲ್ಲ, ಯಾವ ಹೀರೋ ಕೂಡ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ನಿಮಗೆ,
ಎಲ್ಲರೂ ಚೇಂಜಸ್ ಆಗಲೇಬೇಕು, ಸಿನಿಮಾ ಇಂಡಸ್ಟ್ರಿಗೆ ತಲೆ ಬಾಗಲೇಬೇಕು, ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ KFIಗೆ ತಲೆ ಬಾಗಲೇಬೇಕು. ಹಾಗಾಗಿ ನಿಮಗೊಂದು ವಿಷಯ ಹೇಳ್ಬಿಡ್ತೀನಿ, ಟಾಕ್ಸಿಕ್ ಸಿನಿಮಾದ ಒಂದು ಟೈಟಲ್ ಅನೌನ್ಸ್ಮೆಂಟ್ ಆಗಿರೋವಂಥದ್ದು ಯಶ್ ಅವರ ಬರ್ತ್ಡೇಗೆ ಎಷ್ಟೋ ವರ್ಷಗಳಿಂದ ಎಲ್ಲರೂ ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ರು ಕೂಡ ಬರ್ಡೇಗೇ ಅದರದ್ದು ಟೈಟಲ್ ಅನೌನ್ಸ್ಮೆಂಟ್ ಮಾಡಿರೋವಂಥದ್ದು. ಅದು 2025ಕ್ಕೆ ರಿಲೀಸ್ ಆಗೋಕ್ಕೆ ಹೊರಟಿರೋಂಥ ಮೂವಿ. ಹಾಗಿರಬೇಕಾದ್ರೆ D58 ಬಗ್ಗೆ ಟೈಟಲ್ ಅನೌನ್ಸ್ಮೆಂಟು ಡಿ ಬಾಸ್ ಅವರ ಬರ್ಡೇಗೆ ಮಾಡಲ್ವಾ? ಈ ಒಂದು ಕ್ವಶನ್ನು ನಿಮಗೆ ನೀವು ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ಅರ್ಥ ಆಗುತ್ತೆ. ಆಮೇಲೆ ನನಗೆ ಹೇಳಿ ಇಲ್ಲ ಬ್ರೋ ಅದು ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳಿ. ಡೆವಿಲ್ದು ಅಫ್ಕೋರ್ಸ್ ಗ್ಲಿಮ್ಸ್ ಫಸ್ಟ್ ಲುಕ್ ಬರೋಕ್ಕೆ ಹೊಟ್ಟಿದೆ, ಆದರೆ ವಿಷಯ ಅದಲ್ಲ, D58 ಆಗಲ್ವಾ? ನಾನು ನೋಡಿ, ಇಲ್ಲಿ ಯಾವುದೇ ಒಂದು ರೂಮರ್ಸ್ ಇಲ್ಲ, ಯಾವುದೇ ಒಂದು ಅಪ್ಡೇಟ್ಸ್ ಇಲ್ಲ, ಯಾವುದೇ ಒಂದು ಬಸ್ ನ್ಯೂಸ್ ಇಲ್ಲ ಬರುತ್ತೆ ಅಂತ. ಆದರೂ ಕೂಡ ನಿಮಗೆ ನೀವು ಕ್ವಶನ್ ಮಾಡ್ಕೊಳ್ಳಿ ಈ ಥರ, ಆಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಎಲ್ಲ ಕನೆಕ್ಟ್ ಆಗೋದೇ ಕಷ್ಟ ಆಗುತ್ತೆ, ಆದರೂ ಕೂಡ ಕನೆಕ್ಟ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ನಿಮಗೇನಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನೀವು ವಿಡಿಯೋಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಅಂತ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.